ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮೀರಾಜ್ ಸೋನ್ಯಾಲ್ ಯೂಟ್ಯೂಬ್ ಚಾನಲ್. ನಾವೆಲ್ಲ ಇಲ್ಲಿ ಆರಾಮದೇವ್ರಿ, ನೀವು ಎಲ್ಲ ಆರಾಮದಿರಿ ಅಂದ್ಕೊಂಡು ಇವತ್ತಿನ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡಕ್ಕೆ ಹಾಗೆ ಒಂದು ಸ್ಪೆಷಲ್ ರೆಸಿಪಿನೂ ಮಾಡ್ಬೇಕಂಥೇಳಿ ಫಸ್ಟ್ ಟೈಮ್ ಟ್ರೈ ಮಾಡಾಕತ್ತೀನಿ ರೀ. ಅದೇನಂದ್ರೆ ಜೋಳದ ಹಿಟ್ಟಿನಿಂದ ದೋಸೆ ಮಾಡಾಕತ್ತೀನಿ ರೀ. ಅದಕ್ಕೆ ಜೋಳದ ಹಿಟ್ಟು ಒಂದು 2 ಕಪ್ ತೊಗೊಂಡಿದ್ದೆ ಮತ್ತು ಸ್ವಲ್ಪ ಕಡ್ಲೆ ಹಿಟ್ಟು ತೊಗೊಂಡಿದ್ದೆ. ಎರಡನ್ನೂ ಸೋಸ್ಕೊಂಡು ಚಾನಸ್ಕೊಂಡು ಇಟ್ಕೊಂಡಿನಿ ರೀ. ಒಂದು 7-8 ಹಸಿಮೆಣ್ಸಿಕಾಯಿ ಮಿಕ್ಸರ್ ಒಳಗೆ ಸಣ್ಣ ಮಾಡ್ಕೊಂಡು ಇಟ್ಕೊಂಡಿನಿ ರೀ. ಈಗ ಒಂದು ಬೌಲ್ ಒಳಗೆ ಅಥವಾ ಒಂದು ಕಡಾಯಿ ಒಳಗೆ ಹಿಟ್ಟನ್ನೆಲ್ಲ ಹಾಕ್ಕೊಂಡು ಈಗ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಮತ್ತು ಏನೇನು ಹೆಚ್ಚಿದ್ನಲ್ರಿ ಅದೆಲ್ಲ ಮಿಕ್ಸ್ ಮಾಡ್ಕೊಳಕತ್ತೀನಿ. ಮತ್ತು ಉಳ್ಳಾಗಡ್ಡಿ, ಟೊಮೆಟೊ, ಹಸಿಮೆಣ್ಸಿಕಾಯಿ ಇದು ಕುಟ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಸೋಡಾ ಹಾಕ್ಕೊಳಕತ್ತೀನಿ ರೀ. ಇವಾಗ ಟೊಮೆಟೊ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊತೀನಿ ರೀ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಫಸ್ಟಿಗೆ. ಭಾಳ ಒಮ್ಮೆ ಜಾಸ್ತಿ ನೀರು ಹಾಕೋಬಾರ್ದು, ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ರೀ. ಜೋಳದ ಹಿಟ್ಟು ಜಿಗಿ ಇತ್ತಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಿಡಿತಾವ್ರಿ, ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ರೀ ಅದಕ್ಕೆ ಅರಿಶಿನ ಮತ್ತು ಜೀರಿಗೆ ಎಲ್ಲ ಹಾಕ್ಕೋಬೇಕು ರೀ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಎಲ್ಲನೂ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ರೀ. ದೋಸೆ ಹಿಟ್ಟಿನ ಹದ ಥರ ನಾವು ಆಗಬೇಕದು, ಭಾಳ ಗಟ್ಟಿನೂ ಆಗಬಾರ್ದು, ಭಾಳ ಅಳಕ್ಕೂ ಆಗಬಾರ್ದು, ಆ ಥರ ಮಿಕ್ಸ್ ಮಾಡ್ಕೋಬೇಕು ರೀ. ಉಳ್ಳಾಗಡ್ಡಿ ಅದೆಲ್ಲ ಚೆಂದಾಗಿ ಅದಕ್ಕೆ ಮಿಕ್ಸ್ ಆಗಬೇಕು, ಅಲ್ಲಿ ತನಕ ಮಿಕ್ಸ್ ಮಾಡ್ಕೋಬೇಕು. ಗೋಧಿ ಹಿಟ್ಟಿದ್ರೆ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೋದು ರೀ ಇದಕ್ಕೆ. ಇವಾಗ ನೋಡಿರಿ ನಾನು ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡ್ಕೊಳಕತ್ತೀನಿ. ದೋಸೆ ಹಿಟ್ಟಿನ ಹದವಾಗಿ ಬಂದೈತಿ. ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಅದು ನೆನೆಯೋಕಂತೇಳಿ ಇಟ್ಬಿಡ್ತೇನೆ ರೀ ಸೈಡಿಗೆ. ಮೇನ್ ಅಂದರೆ ಇದಕ್ಕೊಂದು ಸ್ವಲ್ಪ ಸೋಡಾ ಹಾಕ್ಕೋಬೇಕು ರೀ. ಸೋಡಾ ಹಾಕೊಂಡ್ರೆ ಸ್ವಲ್ಪ ಚಲೋ ಬರ್ತಾವೆ ದೋಸೆ. ಯಾಕಂದರೆ ಇನ್ಸ್ಟಂಟ್ ಮಾಡಾಕತ್ತೇವಲ್ಲ, ಅವಾಗೆ ಮಾಡಾಕತ್ತೇವಲ್ಲ, ಅದಕ್ಕೆ ಸ್ವಲ್ಪ ಸೋಡಾ ಹಾಕ್ಕೋಬೇಕು ರೀ. ಮಿಕ್ಸ್ ಎಲ್ಲ ಮಾಡಿ ಆದಮೇಲೆ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು, ಟೇಸ್ಟ್ ಬರ್ತೈತಿ. ಮತ್ತು ಬೇರೆ ವೆಜಿಟೇಬಲ್ಸ್ ಇದ್ರೂ ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು ರೀ. ಗಜ್ಜರಿ, ಸೌತೆಕಾಯಿ ಇವೆಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಬರ್ತೈತಿ. ನಮ್ಮ ಹತ್ರ ಇಷ್ಟೇ ಇದ್ದು ನಾ ಇಷ್ಟೇ ಮಿಕ್ಸ್ ಮಾಡಿ ಹಿಟ್ಟೆಲ್ಲ ಮಾಡ್ಕೊಂಡು ಇಟ್ಕೊಂಡಿನಿ ರೀ. ಇವಾಗ ಸ್ವಲ್ಪ ಪುಳಿಯೋಗರೆ ಮಾಡ್ಬೇಕಂಥೇಳಿ ಬೆಳಿಗ್ಗೆನೇ ಅನ್ನ ಬಿಸಿದೇನೆ ಮಾಡ್ಕೊಂಡಿದ್ದೆ ರೀ. ಅದನ್ನೊಂದು ಸ್ವಲ್ಪ ಪುಳಿಯೋಗರೆ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಅನ್ನ ಭಾಳ ಬಿಸಿ ಇತ್ತಲ್ರಿ, ಅದಕ್ಕೆ ಸ್ವಲ್ಪ ಆರ್ಲಿ ಅಂಥೇಳಿ ಒಂದು ಪ್ಲೇಟ್ ಒಳಗೆ ಹಾಕ್ಕೊಳಕತ್ತಿದ್ದೆ. ಉದುರುನೂ ಆಗ್ತೈತಿ ಮತ್ತು ಭಾಳ ಗಂಟು ಆಗೋದಿಲ್ಲ, ಅಂಟಾಗೋದಿಲ್ಲ. ನನ್ನ ಪುಳಿಯೋಗರೆ ಚಲೋ ಆಗ್ತದೆ ಅಂತೇಳಿ ಇವಾಗ ಆರಾಕಿ ಇಟ್ಕೊಳಕತ್ತಿದ್ದೆ ರೀ. ಇವಾಗ ಒಂದು ಕಡಾಯಿ ತೊಗೊಂಡು ಒಂದು ಗ್ಯಾಸ್ ಆನ್ ಮಾಡಿ ಇಟ್ಕೊತೇನೆ ರೀ. ಕಡಾಯಿ ಬಿಸಿ ಆಗಿದ್ರಿ. ಇವಾಗ ತುಪ್ಪ ಹಾಕೋತೀನಿ, ಸ್ವಲ್ಪ ಎಣ್ಣೆನೂ ಹಾಕೋತೀನಿ, ಜೀರಿಗೆ ಮತ್ತು ಸಾಸಿವೆ ಹಾಕೋತೀನಿ, ಕರಿಬೇವು ಹಾಕ್ಕೊಳ್ತೀನಿ, ಗೋಡಂಬಿ ಫ್ರೈ ಮಾಡ್ಕೊಳತ್ತೇನೆ ರೀ. ಗೋಡಂಬಿ ಫ್ರೈ ಆಗಿದ್ದಾವ. ಇವಾಗ ಉಳ್ಳಾಗಡ್ಡಿ ಹಾಕೋತೇನೆ ರೀ. ಎಲ್ಲನೂ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಉಳ್ಳಾಗಡ್ಡಿ ಫ್ರೈ ಆಗೈತಿ. ಇವಾಗ ಶೇಂಗಾ ಹಾಕೋತೀನಿ ರೀ. ಟೊಮೆಟೊ ಹಾಕೋತೀನಿ, ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ ಎಲ್ಲನೂ. ಇವಾಗ ಪುಳಿಯೋಗರೆ ಪೌಡರ್ನ ಹಾಕೋತೀನಿ, ಎಲ್ಲ ಮಿಕ್ಸ್ ಮಾಡ್ಕೋತೀನಿ. ಒಗ್ಗರಣೆನೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ, ಅರಿಶಿನ ಹಾಕ್ಕೊಳ್ತೀನಿ, ಮಿಕ್ಸ್ ಮಾಡ್ಕೋತೀನಿ ಎಲ್ಲನೂ ಒಂದು ಸಲ. ಇವಾಗ ಪುಳಿಯೋಗರೆಗೆ ರೈಸ್ ಹಾಕೋತೀನಿ. ಒಗ್ಗರಣೆ ಜೊತೆ ರೈಸ್ನ ಮಿಕ್ಸ್ ಮಾಡ್ಕೋತೀನಿ ಎಲ್ಲನೂ. ರೈಸ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇವಾಗ ಕೊತ್ತಂಬರಿ ಹಾಕ್ಕೊಳ್ತೀನಿ ಮೇಲೆ. ಇನ್ನೊಂದು ಸಲ ಎಲ್ಲನೂ ಮಿಕ್ಸ್ ಮಾಡ್ಕೋತೀನಿ. ನೋಡಿರಿ, ನಮ್ಮ ಪುಳಿಯೋಗರೆ ರೆಡಿ ಆಯಿತು. ಇವಾಗ ಜೋಳದ ಹಿಟ್ಟಿನ ದೋಸೆ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳತ್ತೀನಿ ರೀ. ಮೊದಲು ತವಿನ ಇಟ್ಕೋತೀನಿ ಕಾಯಿಲೆ. ಅದು ತವಿ ಬಿಸಿ ಆಗೋತನ ಅಂಥೇಳಿ ಸ್ವಲ್ಪ ಇವಳಿಗೆ ಜಡೆ ಹಾಕೋದಿತ್ತು ರೀ. ಜಡೆ ಹಾಕಕ್ಕೆ ಬಂದಿದ್ನಿ. ಸಾಕ್ಸ್ ಅದೆಲ್ಲ ಹಾಕೋದಿತ್ತು ಇವಳಿಗಿನ್ನ. ಸಾಕ್ಸ್ ಅದು ಹಾಕ್ಕೊಳಕ್ಕೆ ಬರೋಂಗಿಲ್ಲ, ಅದಕ್ಕೆ ಸಾಕ್ಸ್ ಅದೆಲ್ಲ ಹಾಕಿ ಅವಳಿಗೆ ಮೊದಲು ರೆಡಿ ಮಾಡಿ ಆಮೇಲೆ ದೋಸೆ ಮಾಡ್ಕೋಬೇಕಂಥೇಳಿ ನಡು ಸ್ವಲ್ಪ ಗ್ಯಾಪ್ ಆಯ್ತು ನೋಡಿರಿ. ಇನ್ನು ಸಣ್ಣಕ್ಕೆ ಅದಲ್ಲ, ಅದಕ್ಕೆ ಅಕ್ಕಿಗೆ ಸಾಕ್ಸ್ ಅದು ಹಾಕ್ಕೊಳಕ್ಕೆ ಬರೋಂಗಿಲ್ಲ. ಹಾಕ್ಕೊಂಡ್ರೆ ಹೆಂಗ್ರೆ ಉಲ್ಟಾ ಬಲ್ಟಾ ಹಾಕೊಂಡು ಬಿಡ್ತಾಳೆ, ಅದಕ್ಕೆ ನಾವೇ ಹಾಕಿಬಿಡ್ತೇವೆ ಅಕ್ಕಿಗೆ. ಇವಾಗ ಸ್ವಲ್ಪ ಕೂದಲು ಜಾಸ್ತಿ ಆಗ್ಯಾವ ಅಂಥೇಳಿ ಜಡಿನೂ ಹಾಕಿಬಿಡ್ತೇನೆ ರೀ. 2 ಜುಟ್ಲ ಹಾಕಿಬಿಡ್ತೀನಿ. ಇವಾಗ ಒಂದು ಸಲ ಹಾಕಿಬಿಟ್ನೆ ಅಂದ್ರೆ ಮರುದಿವ್ಸ ಮಾರ್ನಿಂಗ್ ತನೂ ಕೂದಲು ಅಡ್ಗಾಡಿರಂಗಿಲ್ಲ, ಅಷ್ಟೇ ಕರೆಕ್ಟ್ ಕುಂತಿರ್ತಾವೆ ರೀ. ಅದಕ್ಕೆ 2 ಜಡಿ ಹಾಕಿಬಿಡ್ತೀನಿ ಟೈಮ್ ಸಿಕ್ತಂದ್ರೆ.
ಹೆವಿ ಬಿಸಿ ಆಗೈತ್ರಿ. ಇವಾಗ ದೋಸೆ ಹಾಕೊಳಕತ್ತೀನಿ. ಬರೀ ನಮ್ಮ ದೋಸೆ ಹೆಂಗೆ ಆಗ್ತಾವ ಅಂತ ನೋಡೋಣ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಾಕತ್ತಿದ್ನಿ, ಆದರೂ ಚಲೋ ಆಗ್ಬಹುದೇನೋ ಅಂಥೇಳಿ ಫಸ್ಟ್ನೇ ದೋಸೆ ಹಾಕೊಳಕತ್ತಿದ್ದೆ ರೀ. ಹೆಂಗೆ ಆಗ್ತಾವೇನೋ ಅಂದ್ಕೊತಾನೆ ಹಾಕ್ಕೊಂಡೆ. ಸ್ವಲ್ಪ ದೊಡ್ಡದೇ ಹಾಕ್ಕೊಂಡೆ, ಚೆಂದ ಹಿಟ್ಟು ಬೀಳಾಕತ್ತಿತ್ತು ಅಂಥೇಳಿ ದೊಡ್ಡದೇ ಹಾಕ್ಕೊಂಡೆ ಹಿಟ್ಟು. ಆಮೇಲೆ ಮೇಲೆ ಸ್ವಲ್ಪ ಮುಚ್ಚಿಟ್ಟೆ ರೀ, ಅದು ಚೆಂದಾಗೆ ಬೇಲಿ ಜೋಳದ ಹಿಟ್ಟು ಇರ್ತೈತಲ್ಲ, ಅದಕ್ಕೆ ಜಾಸ್ತಿ ಬೇಯಿಸ್ಬೇಕಾಕತಿ. ಇದಕ್ಕೆ ಜಲ್ದಿನೇ ಬೇಯಂಗಿಲ್ಲ ಇವು. ಒಂದು ನಿಮಿಷ ಇಟ್ಟಿದ್ದೆ. ಆಮೇಲೆ ಇವಾಗ ತೆಗೆದು ಮ್ಯಾಲೊಂದು ಸ್ವಲ್ಪ ತುಪ್ಪ ಹಚ್ಕೊಂಡೆ ರೀ. ಮಕ್ಕಳಿಗೆ ಟಿಫಿನಿಗೆ ಕಟ್ಕೊಳಕ್ಕೆ ಬೇಕಾಗಿತ್ತಲ್ಲ, ಅದಕ್ಕೆ ಟೇಸ್ಟ್ ಬರ್ತಾವ ಅಂಥೇಳಿ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡೆ. ಮ್ಯಾಲೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡ್ರೆ ಜಲ್ದಿ ಉಚ್ತಾವೆ ದೋಸೆ. ಮಸ್ತ್ ಬಂದು ರೀ. ನಾವು ಹೆಂಗೆ ಬರ್ತಾವೋ ಇಲ್ಲೋ ತೆವಿ ಬೇಗಿಂದ ಉಚ್ತೈತೋ ಇಲ್ಲೋ ಅನ್ನತ್ತಿದ್ದೆ, ಬಟ್ ಚಲೋ ತಂಗಿ ಬಂದು ರೀ. ಎರಡೂ ಕಡೆನೂ ತುಪ್ಪ ಅದು ಹಚ್ಕೊಂಡಿದ್ದೆ ರೀ. ಫ್ಲೇವರು ಚಲೋ ಆಗಿತ್ತು, ಸ್ಮೆಲ್ ಮಸ್ತ್ ಬರಾಕತ್ತಿತ್ತು ದೋಸೆದ್ದು. ಇವಾಗ ನಮ್ದು ದೋಸೆ ಎರಡೂ ಕಡೆನೂ ಚೆಂದಾಗೆ ಬೇದದ್ರಿ. ತಗೊಳಕತ್ತೇನೆ ನೋಡ್ರಿ. ನಮ್ಮ ಬಿಸಿ ಬಿಸಿ ಆದ ದೋಸೆ ರೆಡಿ ಆಯಿತು ಜೋಳದ ಹಿಟ್ಟಿಂದು. ಟಿಫಿನ್ ಅದೆಲ್ಲ ಕೊಟ್ಟು ಕಳಿಸಿದೆ ರೀ. ಇವಾಗ ನಮ್ದು ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಎದ್ದ ತಕ್ಷಣ ಕಸ ಗುಡಿಸ್ಕೊಂಡಿದ್ದೆ. ಆಮೇಲೆ ಪರ್ಶಿ ಅದೆಲ್ಲ ಒರೆಸ್ಕೊಂಡೆ ರೀ. ಪರ್ಶಿ ಒರೆಸ್ಕೊಂಡು ಪೂಜೆ ಅದೆಲ್ಲ ಮಾಡಿಕೊಂಡೆ. ಆಮೇಲೆ ನಾನು ಒಂದು ಸ್ವಲ್ಪ ನಾಷ್ಟ ಮಾಡ್ಬೇಕಂಥೇಳಿ ಬಿಸಿ ದೋಸೆ ಹಾಕ್ಕೊಳಕತ್ತಿದ್ದೆ ನೋಡ್ರಿ. ಈ ದೋಸೆ ಆದಷ್ಟು ಬಿಸಿ ಮಾಡ್ಕೊಂಡು ತಿನ್ಬೇಕ್ರಿ, ಆವಾಗನೇ ಟೇಸ್ಟ್ ಬರ್ತಾವೆ. ಸಾಸ್ ಅಥವಾ ಚಟ್ನಿ ಜೊತೆ ಮಾಡ್ಕೊಂಡು ತಿನ್ಬೇಕ್ರಿ, ಟೇಸ್ಟ್ ಹತ್ತಾವು. ಮಸಾಲೆ ಎಲ್ಲ ಇರ್ತೈತ್ರಿ, ಹಾಗೇನೂ ತಿನ್ಬೋದು. ನಾನಂತರೂ ಸ್ವಲ್ಪ ಚಟ್ನಿ ಮಾಡ್ಕೊಂಡಿದ್ದೆ. ದೋಸೆ ಬೇಯೋತನ ನಾವು ಇಲ್ಲೊಂದು ಸ್ವಲ್ಪ ಚಟ್ನಿ ಮಾಡ್ಕೊತೀನಿ ರೀ. ಚಟ್ನಿ ಮಾಡೋಕೆ ನಾವು ಹಸಿಮೆಣ್ಸಿಕಾಯಿ, ಕೊತ್ತಂಬರಿ, ಪುಟಾಣಿ, ಸ್ವಲ್ಪ ಉಪ್ಪು ತೊಗೊಂಡಿನಿ. ಒಬ್ಬರು ಸಲ ಮಾಡಾಕತ್ತೀನಿ, ಅದಕ್ಕೆ ಇಷ್ಟೇ ಹಾಕ್ಕೊಂಡೀನಿ. ಮಿಕ್ಸಿ ಮಾಡ್ಕೊತೀನಿ. ಈ ಕಡೆ ನಮ್ಮ ದೋಸೆನೂ ರೆಡಿ ಆಗೈತ್ರಿ. ಇವಾಗ ಎರಡು ಸೇರಿ ನಮ್ದು ಬಿಸಿ ನಾಷ್ಟ ರೆಡಿ ಆಯಿತು. ಪುಳಿಯೋಗರೆ ಮಾಡಿದ್ದೆ, ಒಂದು ಜೋಳದ ಹಿಟ್ಟಿನ ದೋಸೆ ಮಾಡೀನಿ, ಚಟ್ನಿ ಮಾಡ್ಕೊಂಡೀನಿ. ಇವತ್ತಿನ ನಮ್ಮ ನಾಷ್ಟ ರೀ ಇದು. ಜೋಳದ ಹಿಟ್ಟಿನ ದೋಸೆ ಭಾಳ ಟೇಸ್ಟಿಯಾಗಿದ್ದು ರೀ. ನಮ್ಗಂತೂ ಭಾಳ ಇಷ್ಟ. ಅದು ನಿಮಗೂ ಇಷ್ಟ ಆಗಿತ್ತು ಅಂದ್ರೆ ನೀವು ಒಂದ್ಸಲ ಟ್ರೈ ಮಾಡಿರಿ. ಹಾಗೆ ನಮ್ದು ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಥ್ಯಾಂಕ್ಸ್ ರೀ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಟೇಕ್ ಕೇರ್ ಆಲ್ ಆಫ್ ಯು.